ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಮೇ 7ರಂದು ಶಕ್ತಿನಗರದಲ್ಲಿ ಮಾಕ್ ಡ್ರಿಲ್ ಪೂರ್ವ ಸಿದ್ಧತೆ, ಡಿಸಿ ನಿತೀಶ್. ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿಯರನ್ನು ಗಡೀಪಾರು ಮಾಡಲು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶಕ್ಕೆ ಸಕಲ ಸಿದ್ಧತೆ. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಭೆ, ಅನುದಾನ ಹಂಚಿಕೆ ನಿಯಮಗಳ ಬದಲಾವಣೆಗೆ ಗ್ರಾಮೀಣ ಶಾಸಕ ದತ್ತಲ್ ಬಸನಗೌಡ ಮನವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ ನೀತಿ ಖಂಡಿಸಿ ಮೇ 14ರಂದು ಎಸ್ಯುಸಿಐನಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಶಶಿಧರ್. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಛಲವಾದಿ ಸಮಾಜದ ಜನರು ಉಪಜಾತಿ ನಮೂದಿಸಿ ಸಮೀಕ್ಷೆ ಗೊಂದಲ ನಿವಾರಿಸಲಿ. ರವೀಂದ್ರನಾಥ್ ಪಟ್ಟಿ. ಮಾನವಿ ಅಕ್ಬರ್ ಪಾಷಾ ತೇಜೋವಧೆ ಜಾವೇದ್ ಖಾನ್ ಸುಳ್ಳು ಆರೋಪ, ಮಾನನಷ್ಟ ಮೊಕದ್ದಮೆ ದಾಖಲು. ನಿಶಾನ್. ವಾರ್ತೆಗಳ ವಿವರ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಹವಣಿಸುತ್ತಿದೆ. ಇದಕ್ಕಾಗಿಯೇ ಭರ್ಜರಿ ತಾಲೀಮು ನಡೆಸಿದೆ. ಕೇಂದ್ರ ಸರ್ಕಾರ ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡಲು ಆದೇಶಿಸಿದೆ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತಿದೆ. ಇತ್ತ ಕರ್ನಾಟಕದಲ್ಲಿ ಕೂಡ ಮಾಕ್ ಡ್ರಿಲ್ ಮಾಡಲು ನಿರ್ಧರಿಸಲಾಗಿದ್ದು ಶಕ್ತಿನಗರದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್ ತಿಳಿಸಿದ್ದಾರೆ. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ಸೂಚನೆ ಮೇರೆಗೆ ಕೇಂದ್ರ ಸಿವಿಲ್ ಡಿಫೆನ್ಸ್ ವಿಭಾಗದ ಸಹಯೋಗದೊಂದಿಗೆ ನಡೆಸಲು ಉದ್ದೇಶಿಸಲಾಗಿದೆ. ಇನ್ನು ಸಮಯ ನಿರ್ಧಾರವಾಗಿಲ್ಲ. ಅಗ್ನಿಶಾಮಕ ದಳ, ಎನ್ಸಿಸಿ, ಎನ್ಎಸ್ಎಸ್, ಸ್ವಯಂ ಸೇವಕರು ಸೇರಿದಂತೆ ಜನರಿಗೆ ಜಾಗೃತಿ ಮೂಡಿಸಲು ಸೂಚನೆ ಬಂದಿವೆ. ಯಾವ ರೀತಿ ನೀಡಬೇಕೆನ್ನುವ ಪೂರ್ಣ ಮಾಹಿತಿ ಬರಲಿದೆ ಎಂದರು. ಭಯೋತ್ಪಾದಕ ದಾಳಿ, ಪ್ರಾಕೃತಿಕ ವಿಕೋಪಗಳು ಸೇರಿದಂತೆ ಇತರೆ ತುರ್ತು ಪರಿಸ್ಥಿತಿಗಳಲ್ಲಿ ತರಬೇತಿ ನೀಡಿ ಸಿದ್ಧತೆ ಕೈಗೊಳ್ಳಲು ಮಾಕ್ ಡ್ರಿಲ್ ನಡೆಸಲಾಗುತ್ತಿದೆ. ದಾಳಿ ನಡೆದ ಸಂದರ್ಭದಲ್ಲಿ ಜನರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ನಾಗರಿಕರು, ವಿದ್ಯಾರ್ಥಿಗಳು ಸೇರಿದಂತೆ ಇತರರಿಗೆ ರಕ್ಷಣಾ ತರಬೇತಿಗಳನ್ನು ನೀಡಲಾಗುತ್ತದೆ. ನೈಸರ್ಗಿಕ ವಿಕೋಪ ಸಂದರ್ಭದಲ್ಲಿ ಜನರನ್ನು ಸೂಕ್ಷ್ಮ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವುದು, ವಿದ್ಯುತ್ ಕಡಿತವಾದಾಗ ವಹಿಸುವ ಎಚ್ಚರಿಕೆಗಳ ಕ್ರಮಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಲಾಗುತ್ತದೆ. ಸರ್ಕಾರದಿಂದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಿವಿಲ್ ಡಿಫೆನ್ಸ್ ಬಗ್ಗೆ ಮಾಕ್ ಡ್ರಿಲ್ ನಾಳೆ ಮಾಡಬೇಕು ಅಂತ ಆದೇಶ ಬಂದಿದೆ. ಇದ್ರ ಬಗ್ಗೆ ಇವತ್ತು ಬೆಳಿಗ್ಗೆ ಕೇಂದ್ರ ಸರ್ಕಾರದ ಯೂನಿಯನ್ ಹೋಮ್ ಸೆಕ್ರೆಟರಿ ಅವರು, ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು, ಆಮೇಲೆ ಪೊಲೀಸ್ ಇಲಾಖೆ ಮುಖ್ಯಸ್ಥರ ಜೊತೆ ಆಗಲೇ ಒಂದು ವಿಡಿಯೋ ಸಂವಾದ ಮಾಡಿ ಅದ್ರ ಬಗ್ಗೆ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಮಗೂ ಈಗ ಸದ್ಯದಲ್ಲೇ ಇದನ್ನ ಯಾವ ರೀತಿ ಮಾಡೋದು, ನಾಳೆ ಯಾವ ರೀತಿ ಮಾಡಬೇಕು ಅಂತಲೂ ಅವರು ಪ್ರೋಟೋಕಾಲ್ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಏನು ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋ NCC, NSS, ಸ್ಥಳೀಯ ಪೊಲೀಸ್ ಇಲಾಖೆ ವಾಲಂಟಿಯರ್ಸ್ನ ಇಟ್ಕೊಂಡು ಶಕ್ತಿನಗರಲ್ಲಿ ನಾಳೆ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಎಕ್ಸಾಕ್ಟ್ ಟೈಮು ಮತ್ತು ಅದರದ್ದು ಏನು ಪ್ರೊಸೀಜರ್ ಅಂತ ನಮಗೀಗ ರಾಜ್ಯ ಸರ್ಕಾರದಿಂದ ಈಗ ಸ್ವಲ್ಪ ಟೈಮಲ್ಲೇ ಡೈರೆಕ್ಷನ್ ಬರ್ತಾ ಇದೆ. ಸೊ ತಮಗೂ ನಾನು ಶೇರ್ ಮಾಡ್ತೀನಿ. ಸೊ ಶಕ್ತಿನಗರದಲ್ಲಿ ನಮ್ಮದು ಏನು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇದೆ, ಒಂದು ಹೈ ವ್ಯಾಲ್ಯೂ ಇನ್ಸ್ಟಾಲೇಷನ್ಸ್ ಇದೆ ಶಕ್ತಿನಗರಲ್ಲಿ, ಅದಕ್ಕೆ ಅಲ್ಲಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿದೆ. ಸೊ ನಾಳೆ ಅಲ್ಲಿ ನಾವು ಮಾಡ್ತೀವಿ.
ಇಲ್ಲ, ಅದು ಎಕ್ಸಾಕ್ಟ್ ಈಗ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರದಿಂದ ಡೈರೆಕ್ಷನ್ಸ್ ನೋಡಿಕೊಂಡು ಮತ್ತು ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ, ಸೊ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಸಮಯ ನಾವು ನಿಗದಿ. ಬಹುತೇಕ ಎಲ್ಲ ಲೈಕ್ ಫೈರು, ಪೊಲೀಸು, ವಾಲಂಟಿಯರ್ಸು ಎಲ್ಲ ನಾವು ಭಾಗವಹಿಸ್ತೀವಿ. ನಾಳೆ ಸಿಎಂ ಬರ್ತಾ ಇರೋದ್ರಿಂದ ಬಂದೋಬಸ್ತಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಯಾವಾಗ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿನ. ಇಲ್ಲ, ಈಗ ಇದು ಮಾಡ್ತಾ ಇರೋದು ಶಕ್ತಿನಗರಲ್ಲಿ, ಇದು ಮಾಡ್ತಾ ಇರೋದು ಮಾಕ್ ಡ್ರಿಲ್ ಶಕ್ತಿನಗರಲ್ಲಿ ಮಾಡ್ತಾ ಇರೋದು. ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರೋದು ರಾಯಚೂರಿಗೆ. ಸೊ ಮಾಕ್ ಡ್ರಿಲ್ ಮಾಡೋದೇನು ಅಂದರೆ ಜನರು ಅಲ್ಲಿರೋ ಸ್ಥಳೀಯರು ಪ್ರಿಕಾಷನರಿ ಇರಲಿ, ನೆಕ್ಸ್ಟು ಎಲ್ಲದಕ್ಕೂ ಸನ್ನಿಹಿತರಾಗಿರಲಿ ಅಂತ ಅವರಿಗೆ ಟ್ರೈನಿಂಗ್ ಕೊಡೋಕ್ಕೆ. ಸರ್, ಈಗ ಕೇಂದ್ರ ಭದ್ರತಾ ಪಡೆ ನೇತೃತ್ವದಲ್ಲಿ ನಡೆಯುತ್ತೆ ಸರ್ ಇದು, ಅಥವಾ ನಮ್ಮ ಪೊಲೀಸು ಮತ್ತು ಏನು ಸಿವಿಲ್ ಡಿಫೆನ್ಸ್ ಅಂತ ಒಂದು ಅಂಗ ಇದೆ ಕೇಂದ್ರ ಸರ್ಕಾರದ್ದು, ಆಮೇಲೆ ಫೈರು, NCC, ಸೊ ಅವರೆಲ್ಲ ಸೇರಿ ನಾವು ಮಾಡ್ತೀವಿ. ಶಾಖೋತ್ಪನ್ನ ಕೇಂದ್ರಗಳು ಹಾಗೂ ಪ್ರತಿ ಬಾರಿಯೂ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗುತ್ತಿರುವ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮಾಕ್ ಡ್ರಿಲ್ ನಡೆಯಲು ಉದ್ದೇಶಿಸಲಾಗಿದೆ. ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಇಲಾಖೆಗಳ ಸಹಯೋಗದಲ್ಲಿ ರಾಜ್ಯದ ರಾಯಚೂರು ಸೇರಿ 3 ಜಿಲ್ಲೆಗಳಲ್ಲಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಯುದ್ಧದ ಸೈರನ್ ಕಾರ್ಯಾಚರಣೆ ನಡೆಸುವುದು, ದೀಪ್ಗಳನ್ನು ಬಂದ್ ಮಾಡಿ ಎಚ್ಚರಿಕೆ ವಹಿಸುವುದು, ಸ್ಥಾವರಗಳ ಮೇಲೆ ದಾಳಿ ನಡೆಯದಂತೆ ಎಚ್ಚರಿಕೆ ವಹಿಸುವ ಕುರಿತು ತರಬೇತಿ ನೀಡಲಾಗುತ್ತದೆ. ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಈ ಕೂಡಲೇ ಅವರ ದೇಶಕ್ಕೆ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಪಕ್ಷದಿಂದ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ನೆರವಿನಿಂದ 26 ಜನ ಅಮಾಯಕ ಭಾರತೀಯ ಪ್ರಜೆಗಳನ್ನು ಉಗ್ರರು ಧರ್ಮವನ್ನು ಕೇಳಿ ತಿಳಿದು ಗುಂಡಿಕ್ಕಿ ಕೊಂದಿರುವುದನ್ನು ನೋಡಿ ಇಡೀ ದೇಶ ದಿಗ್ಭ್ರಾಂತವಾಗಿದೆ. ಈ ಅತ್ಯಂತ ದಾರುಣವಾದಂತಹ ದಾಳಿಯನ್ನು ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆಯಾದ ISI ನೆರವಿನಿಂದ ಪಾಕಿಸ್ತಾನ ಸೇನೆ ಇಡೀ ದಾಳಿಯ ಯೋಜನೆಯನ್ನು ರೂಪಿಸಿ ಇಂತಹ ಬರ್ಬರ ಹತ್ಯಾಕಾಂಡವನ್ನು ಅರಗಿಸಿಕೊಳ್ಳಲಾಗಿದೆ. ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಕ್ಕೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಜೊತೆ ನಿಲ್ಲುವುದಾಗಿ ಘೋಷಿಸಿವೆ. ವಿದೇಶಿಗರ ಕಾಯ್ದೆಗೆ ವಿಶೇಷ ಅಧಿಕಾರ ನೀಡಿ ದೀರ್ಘಾವಧಿ ಹಾಗೂ ರಾಜತಾಂತ್ರಿಕ ಮತ್ತು ಅಧಿಕೃತ ವೀಸಾಗಳನ್ನು ಹೊರತುಪಡಿಸಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತದ ವೀಸಾ ವಿತರಣೆಯನ್ನು ಅಮಾನತಿನಲ್ಲಿಡಲಾಗಿದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ರಾಯಚೂರು ಜಿಲ್ಲೆಯಲ್ಲಿ ಅಧಿಕೃತ ದಾಖಲಾತಿಗಳಿಲ್ಲದೆ ರದ್ದಾಗಿರುವ ವೀಸಾಗಳು ಹಾಗೂ ಅಮಾನತಿನಲ್ಲಿರುವ ವೀಸಾಗಳನ್ನು ಹೊಂದಿಕೊಂಡು ಅಕ್ರಮವಾಗಿ ನೆಲೆಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡಿದರು. ಪಾಕಿಸ್ತಾನಿಯರೇ ಭಾರತ ಬಿಟ್ಟು ತೊಲಗರಿ ತೊಲಗರಿ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಪಾಕಿಸ್ತಾನಿಯರೇ ಭಾರತ ಬಿಟ್ಟು ತೊಲಗರಿ 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 ತೊಲಗರಿ. ಭಾರತ್ ಮಾತಾ ಕಿ ತೊಲಗರಿ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಪಾಪಿ ಪಾಚಿಗಳೇ ದೇಶ ಬಿಟ್ಟು ತೊಲಗರಿ ತೊಲಗರಿ. ಕೊಲೆಗಡಕರೇ ದೇಶ ಬಿಟ್ಟು ತೊಲಗರಿ ತೊಲಗರಿ. ನಂತರ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ಸುರೇಶ್ ವರ್ಮಾ ಅವರಿಗೆ ಸಲ್ಲಿಸಿದರು. ದೇಶಕ್ಕೆ ಗಡೀಪಾರು ಮಾಡುವ ಬಗ್ಗೆ ಮನವಿ. ಮಾನ್ಯರೇ, ಅತ್ಯಂತ ಗೌರವವಾಗಿ ನಿಮ್ಮ ಗಮನಕ್ಕೆ ಏಪ್ರಿಲ್ 22, 2025 ಜಮ್ಮು ಕಾಶ್ಮೀರದ ಪಾಕಿಸ್ತಾನದ ನೆರವಿನಿಂದ 26 ಜನ ಅಮಾಯಕರು ಭಾರತೀಯ ಪ್ರಜೆಗಳನ್ನು ಉಗ್ರರು ಧರ್ಮವನ್ನು ಕೇಳಿ ತಿಳಿದು ಗುಂಡಿಕ್ಕಿ ಕೊಂದಿರುವುದನ್ನು ನೋಡಿ ಇಡೀ ದೇಶ ದಿಗ್ಭ್ರಾಂತವಾಗಿದೆ ಎಂದು ತಿಳಿಯಬಯಸುತ್ತೇನೆ. ಈ ಅತ್ಯಂತ ದಾರುಣವಾದ ದಾಳಿಯನ್ನು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆಯಾದ ISI ನೆರವಿನಿಂದ ಪಾಕಿಸ್ತಾನ ಸೇನೆ ಇಡೀ ದಾಳಿಯ ಯೋಜನೆಯನ್ನು ರೂಪಿಸಿ ಇಂಥ ಬರ್ಬರ ಹತ್ಯಾಕಾಂಡವನ್ನು ಅರಗಿಸಿಕೊಳ್ಳಲಾಗಿದೆ. ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಕ್ಕೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಜೊತೆಗೆ ನಿಲ್ಲುವುದಾಗಿ ಘೋಷಿಸಿವೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ಒಂದು ಕೃತ್ಯಕ್ಕೆ ಕಾರಣರಾದವರು ಯಾರೇ ಆಗಿರಲಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಡಗಿಕೊಂಡಿದ್ದರೂ ಅವರನ್ನು ಹಾಗೂ ಅವರಿಗೆ ಪ್ರೇರಣೆ ನೀಡಿದವರನ್ನು ಕೊಂಡಾಡುವುದಾಗಿ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಮಾಜಿ ಶಾಸಕ ಬಸವನಗೌಡ ಬ್ಯಾಗವಾಟ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ
ಶಂಕರ್ ರೆಡ್ಡಿ, ಜಿ ಸಂತೋಷ್ ರಾಜ್ಗುರು, ಗಿರೀಶ್ ಕನಕವೀಡು, ಜಿಲ್ಲಾ ವಕ್ತಾರ್ ಕೆಎಂ ಪಾಟೀಲ್, ಮಾಜಿ ಜಿಲ್ಲಾಧ್ಯಕ್ಷ ರಮಾನಂದ ಯಾದವ್, ತ್ರಿವಿಕ್ರಮ್ ಜೋಶಿ, ನಗರ ಪ್ರಧಾನ ಕಾರ್ಯದರ್ಶಿ ರಾಮು ಕಡಗೋಳ್, ಮಾಧ್ಯಮ ಸಹ ಸಂಚಾಲಕ ವಿಪಿ ರೆಡ್ಡಿ, ಕೊಟ್ರೇಶಪ್ಪ ಕೋರಿ, ಉಮೇಶ್ ಪಾಟೀಲ್, ಶಿವಕುಮಾರ್ ಪೊಲೀಸ್ ಪಾಟೀಲ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಯುವ ಮೋರ್ಚಾದ ಕಾರ್ತಿಕ್ ರೆಡ್ಡಿ, ರವಿ, ಲಕ್ಷ್ಮಣ, ಸುಮಾ, ಅಶೋಕ್ ಗಸ್ತಿ, ನಾಗವೇಣಿ, ಸಂಗೀತ ಸೇರಿದಂತೆ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬುಧವಾರದಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಡೆಸಲಿರುವ ಸಂವಿಧಾನ ಬಚಾವ್ ಹಾಗೂ ಮೆಹಂಗಾಯಿ ಹಟಾವ್ ಪ್ರತಿಭಟನಾ ಸಮಾವೇಶಕ್ಕೆ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಈಗಾಗಲೇ ಬೃಹತ್ ಆದ ಸ್ಟೇಜ್ ಹಾಕಲಾಗಿದೆ. ಈ ಪ್ರತಿಭಟನಾ ಸಮಾವೇಶಕ್ಕೆ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳ ಸಚಿವರು, ಶಾಸಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು, ಕಾರ್ಯಕರ್ತರು ಹೆಚ್ಚಿನ ಪ್ರಮಾಣದಲ್ಲಿ ಸೇರುವ ಸಾಧ್ಯತೆ ಇದೆ. ಈಗಾಗಲೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿದ್ಧತೆ ಕಾರ್ಯ ಪೂರ್ಣಗೊಂಡಿದ್ದು, ಭದ್ರತೆಗಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಕಲ್ಪಿಸಲು ತಾಲೀಮು ನಡೆಸಲಾಗುತ್ತಿದೆ. ಈ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ತಯಾರಿ ಮಾಡಿಕೊಂಡಿದೆ. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಆವರಣ ಮತ್ತು ಹೊರಾಂಗಣದಲ್ಲಿ ಪೊಲೀಸ್ ಪಡೆ ಕಾವಲಿಗೆ ಈಗಾಗಲೇ ಬಂದೋಬಸ್ತಿಗೆ ಸ್ಥಳ ಗುರುತಿಸಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇರುವ ಹಿನ್ನೆಲೆಯಲ್ಲಿ ನಗರದ ಕೃಷಿ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಹೆಲಿಪ್ಯಾಡ್ ನಿರ್ಮಿಸಲಾಗಿದೆ. ಹೆಲಿಪ್ಯಾಡ್ ಸುತ್ತಲಿನ ಪ್ರದೇಶದಲ್ಲಿ ಭದ್ರತೆಗಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬಂದೋಬಸ್ತ್ಗಾಗಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಯಾದಗಿರಿ ಸೇರಿದಂತೆ 4-5 ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಭದ್ರತೆಗಾಗಿ 10,000ಕ್ಕೂ ಅಧಿಕ ಪೊಲೀಸರು ನಿಯೋಜಿಸಲಾಗಿದೆ. ಐಜಿ, ಡಿಐಜಿ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಸೇರಿ ಇತರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಎಎಸ್ಪಿ, ಡಿಎಸ್ಪಿ, ಸಿಪಿಐ, ಪಿಎಸ್ಐ, ಎಎಸ್ಐ, ಸಶಸ್ತ್ರ ಮೀಸಲು ಪಡೆ, ಡಿಎಆರ್, ಶ್ವಾನದಳ ತಪಾಸಣೆ ವಿಭಾಗ ಸೇರಿದಂತೆ ಹಲವು ಪೊಲೀಸರನ್ನು ಬಂದೋಬಸ್ತಿಗೆ ನಿಯೋಜಿಸಲಾಗಿದೆ ಎಂದು ತಿಳಿದು ಬಂದಿದೆ. ರಾಜ್ಯದಲ್ಲಿರುವ ಪ್ರಾದೇಶಿಕ ಅಸಮತೋಲನೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ 22 ವರ್ಷಗಳ ಹಿಂದೆ ನಂಜುಂಡಪ್ಪ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಕೆಲವು ಪ್ರದೇಶಗಳಲ್ಲಿ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಯಾಗಿಲ್ಲ ಎಂಬ ಹಿನ್ನೆಲೆಯಲ್ಲಿ ಸರ್ಕಾರವು ಆರ್ಥಿಕ ತಜ್ಞ ಪ್ರೊಫೆಸರ್ ಆರ್ ಗೋವಿಂದ ರಾವ್ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗವನ್ನು ರಚಿಸಿದ್ದು, ಆಯೋಗವು ಸಂಘಟನೆಗಳ ಸಲಹೆಗಳನ್ನು ಪರಿಗಣಿಸಿ ಸರಿಯಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಕೆಲಸ ಮಾಡಬೇಕಿದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದತ್ತರು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಹಮ್ಮಿಕೊಂಡಿದ್ದ ಪ್ರೊಫೆಸರ್ ಆರ್ ಗೋವಿಂದ ರಾವ್ ಅವರ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಯಚೂರು ತಾಲೂಕಿನಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗವೆಂಬ 2 ವಿಧಾನಸಭಾ ಕ್ಷೇತ್ರಗಳಿದ್ದು, ಗ್ರಾಮೀಣ ಪ್ರದೇಶದಲ್ಲಿ 176 ಗ್ರಾಮಗಳು ಹಾಗೂ ನಗರ ಕ್ಷೇತ್ರದಲ್ಲಿ 14 ಗ್ರಾಮಗಳು ಹಾಗೂ 1 ನಗರ ಕೇಂದ್ರವಿದ್ದು, ರಾಯಚೂರು ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿದ್ದು, ಈ ಸಮಸ್ಯೆಗಳ ಬಗ್ಗೆ ಆಯೋಗದ ಸದಸ್ಯರು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ನೀಡಿದಲ್ಲಿ ಈ ಭಾಗದ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಯಾಗುತ್ತದೆ ಎಂದರು. ರಾಯಚೂರು ಗ್ರಾಮೀಣ ಭಾಗದಲ್ಲಿ 117 ಹಿರಿಯ ಪ್ರಾಥಮಿಕ ಹಾಗೂ 180 ಕಿರಿಯ ಪ್ರಾಥಮಿಕ ಶಾಲೆಗಳು ಸೇರಿ ಒಟ್ಟು 379 ಶಾಲೆಗಳಿದ್ದು, ಈ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಸಮರ್ಪಕ ಅನುದಾನ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಆದರೆ ಈ ಹಿಂದೆ ರಾಯಚೂರು ಗ್ರಾಮೀಣ ಪ್ರದೇಶಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶವೊಂದರಲ್ಲಿಯೇ 2328 ಕಿಲೋಮೀಟರ್ ರಸ್ತೆ ಇದ್ದು, ಆದರೆ ಎಲ್ಲ ರಸ್ತೆಗಳು ಹದಗೆಟ್ಟಿವೆ. ಈ ಅಂಶವನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನು ಆಯೋಗ ಮಾಡಬೇಕು ಎಂದು ತಿಳಿಸಿದರು. ರಾಯಚೂರು ತಾಲೂಕಿಗೆ ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ 7.5 ಟಿಎಂಸಿ ಹಿಂಗಾರು ಹಾಗೂ ಮುಂಗಾರು ಸೇರಿ ನೀರು ಒದಗಿಸಬೇಕು. ಆದರೆ ಕೇವಲ 2 ಟಿಎಂಸಿ ನೀರನ್ನು ನೀಡಲಾಗುತ್ತಿದ್ದು, ಅದರಲ್ಲಿ 1.5 ಟಿಎಂಸಿ ನೀರನ್ನು ಕುಡಿಯುವ ನೀರಿಗೆ ಬಳಸಲಾಗುತ್ತಿದೆ. ಉಳಿದ ಅರ್ಧ ಟಿಎಂಸಿ ನೀರನ್ನು ಮಾತ್ರ ರೈತರಿಗೆ ನೀಡಲಾಗುತ್ತಿದೆ. ಇದರಲ್ಲಿ ರೈತರು ಕೃಷಿ ಚಟುವಟಿಕೆಗಳನ್ನು ಹೇಗೆ ನಡೆಸುತ್ತಾರೆ ಎಂದು ಪ್ರಶ್ನಿಸಿದರು. ಇದಕ್ಕೂ ಮೊದಲು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, 2002ರಲ್ಲಿ ಸಲ್ಲಿಸಲಾಗಿದ್ದ ನಂಜುಂಡಪ್ಪ ವರದಿಯಿಂದ ಈ ಭಾಗದ ಪ್ರಾದೇಶಿಕ ಅಸಮತೋಲನೆ ನೀಗಿಲ್ಲ.
ತಾಲೂಕುವಾರು ಸಮಗ್ರ ಸಂಯುಕ್ತ ಅಭಿವೃದ್ಧಿ ಸೂಚ್ಯಂಕ CCDI ಅನ್ನು ತಾಲೂಕುವಾರು ವರ್ಗೀಕರಣ ಮಾಡಲಾಗುತ್ತದೆ. ಆದರೆ ಗ್ರಾಮೀಣ ಹಾಗೂ ನಗರ ಭಾಗದ CCDIಗಳಲ್ಲಿ ವ್ಯತ್ಯಾಸವಿರುತ್ತವೆ. ಆದ್ದರಿಂದ ಪಂಚಾಯಿತಿವಾರು CCDI ಸೂಚ್ಯಂಕವನ್ನು ಪರಿಗಣಿಸಬೇಕು ಎಂದರು. 21 ವರ್ಷ ಆಯಿತು, 23 ವರ್ಷ ಆಯಿತು ಅಂತ ಹೇಳಿದ್ರಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಕಳೆದ 75 ವರ್ಷಗಳಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಒಂದು ಆರೋಪ ಇದೆ. ಅದು ಸತ್ಯನೂ ಇದೆ. ಅದಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಸರ್, ಎಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ಸರ್ಕಾರದ ಬದ್ಧತೆ, ಕಮಿಟ್ಮೆಂಟ್ ಫಾರ್ ದಿ ಡೆವಲಪ್ಮೆಂಟ್, ಕಮಿಟ್ಮೆಂಟ್ ಫಾರ್ ದಿ ರಿಡ್ರೆಸಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್ ಸರ್ಕಾರದ ಮಟ್ಟದಲ್ಲಿ ಜೀರೋ ಇದೆ ಸರ್. ನಾನು ಉದಾಹರಣೆಗೆ ಸರ್ ಹೇಳ್ತೀನಿ ನಿಮಗೆ. ಏನಾಗಿದೆ ಸರ್, ನಂಜುಂಡಪ್ಪನವ್ರ ವರದಿ ಬಂದ ಮೇಲೆ 2002ರಲ್ಲಿ ಅವರು ವರದಿ ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಬಜೆಟ್ ಬಂದು 17,328 ಕೋಟಿ ರೂಪಾಯಿ ಸರ್. ಅವತ್ತು ಅವ್ರು ಹೇಳಿದ್ರು 2,000 ಕೋಟಿ ಎವ್ರಿ ಇಯರ್ ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿದ್ರು. ಇಟ್ ಇಸ್ ಅಬೌಟ್ 11% ಆಫ್ ದಿ ಟೋಟಲ್ ಬಜೆಟ್ ಆ ವರ್ಷಕ್ಕೆ. ಅದು ಇಂಪ್ಲಿಮೆಂಟ್ ಪ್ರಾರಂಭ ಆದಾಗ ಅದು ಆಗಿರುವಂತದ್ದು 2,700 ಕೋಟಿ ರೂಪಾಯಿ, 40,762 ಕೋಟಿ ರೂಪಾಯಿ. ನೀವು ಅವ್ರು ಹೇಳಿದಾಗ 2,000 ಕೋಟಿ ರೂಪಾಯಿನ 40,000 ಕೋಟಿಗೆ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡಿ ಅದರ ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. 2,000 ಕೋಟಿ ಆಗ್ಬೇಕಾಗಿರ್ಲಿಲ್ಲ. ಫಸ್ಟ್ ಟೈಮ್ ಬಿಡುಗಡೆ ಮಾಡುವಾಗ ಪ್ರಪೋರ್ಷನೇಟ್ಲಿ 11% ಆಫ್ ದಿ ಟೋಟಲ್ ಬಜೆಟ್ ಆಫ್ ದಿ ಸ್ಟೇಟ್ ಎವ್ರಿ ಇಯರ್ ನೀವು ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಮಾಡಿದ್ರೆ ಡೆಫಿನೆಟ್ಲಿ ಈ 15-17 ವರ್ಷದಲ್ಲಿ ರೀಜನಲ್ ಇಂಬ್ಯಾಲೆನ್ಸ್ ರಿಡ್ರೆಸಲ್ ಆಗೋ ಸಾಧ್ಯತೆ ಇತ್ತು. ಇಂಟ್ರೆಸ್ಟ್ ಮತ್ತು ಕಮಿಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾವು ಫೇಲ್ ಆಗಿದ್ದೇವೆ. ಲಾಸ್ಟ್ ಇಯರ್ 22-23 ಅಲ್ಲಿ ನೀವು SDP ಮಾಡಿದ್ದೀರಿ 3,000 ಕೋಟಿ ರೂಪಾಯಿ. ಅವತ್ತು ಸ್ಟೇಟ್ ಬಜೆಟ್ ವಾಸ್ 2,56,000 crores. 11% ಅಂದ್ರೆ 29,000 ಕೋಟಿ ಆಗ್ತದೆ. ನೀವು 3,000 ಕೋಟಿ ಕೊಟ್ಟಿದ್ದೀರಿ. ಸರ್ಕಾರಕ್ಕೆ ಆಯೋಗಗಳು ನೀಡುವ ವರದಿಗಳನ್ನು ಭವಿಷ್ಯದಲ್ಲಿ ಪ್ರಾದೇಶಿಕ ಅಸಮತೋಲನೆಯನ್ನು ನೀಗಿಸುವಂತಿರಬೇಕು. ಈ ಭಾಗಕ್ಕೂ ಮೈಸೂರು ಭಾಗಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಈ ಭಾಗದಲ್ಲಿ 50% ಕಡಿಮೆ ಆರೋಗ್ಯ ಕೇಂದ್ರಗಳಿದ್ದರೆ ಮೈಸೂರು ಭಾಗದಲ್ಲಿ 50% ಹೆಚ್ಚಿನ ಆರೋಗ್ಯ ಕೇಂದ್ರಗಳಿರುತ್ತದೆ. ಇದರಲ್ಲಿ ಪ್ರಾದೇಶಿಕ ಅಸಮತೋಲನೆ ತಿಳಿಯುತ್ತದೆ ಎಂದರು. ಶೈಕ್ಷಣಿಕವಾಗಿ ಗಮನಿಸಿದಾಗ ಈ ಭಾಗದ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಕೆಲವೆಡೆ ಒಬ್ಬರೇ ಶಿಕ್ಷಕರು ತರಗತಿಗಳನ್ನು ನಡೆಸಿದರೆ ಹಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಕಲಿಯಲು ಸಾಧ್ಯವಿಲ್ಲ. ಈ ಭಾಗದ ಸಾಕಷ್ಟು ಮಕ್ಕಳಿಗೆ ಇದೇ ಕಾರಣದಿಂದ ಕನ್ನಡ ಓದಲು ಸಹ ಬರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕೈಗಾರಿಕೆಗಳಲ್ಲಿ ಈ ಭಾಗದ ನೌಕರರನ್ನು ನೇಮಕ ಮಾಡಿಕೊಳ್ಳುವುದಿಲ್ಲ. YTPS ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಹೈದರಾಬಾದ್ ಮೂಲದ ಕಂಪನಿಗೆ ಮಾನವ ಸಂಪನ್ಮೂಲ ನೀಡುವ ಜವಾಬ್ದಾರಿ ನೀಡಲಾಗಿದೆ. ಆದರೆ ಆ ಕಂಪನಿ ಅಧಿಕಾರಿಗಳು, ಇಂಜಿನಿಯರ್ಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳನ್ನು ತೆಲಂಗಾಣ ಹಾಗೂ ಇತರೆ ರಾಜ್ಯಗಳಿಂದ ಪಡೆದುಕೊಳ್ಳುತ್ತದೆ. ಕಾರ್ಮಿಕರನ್ನು ಮಾತ್ರ ಜಿಲ್ಲೆಯವರನ್ನು ತೆಗೆದುಕೊಳ್ಳುತ್ತಾರೆ. ರಾಯಚೂರು ತಾಲೂಕಿನಲ್ಲಿ 19 ಕೆಮಿಕಲ್ ಫ್ಯಾಕ್ಟರಿಗಳಿದ್ದು ಅವುಗಳಲ್ಲಿ ಜಿಲ್ಲೆಯ ಒಬ್ಬರು ಅಧಿಕಾರಿಗಳಿಲ್ಲ ಎಂದರು. ರಾಯಚೂರು ಭಾಗದಲ್ಲಿ ಹತ್ತಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಆದರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕಲಬುರಗಿ ಮಂಜೂರು ಮಾಡಲಾಗಿದೆ. ಅಲ್ಲಿ ಹತ್ತಿಯೇ ಬೆಳೆಯುವುದಿಲ್ಲ, ತೊಗರಿ ಬೆಳೆಯುತ್ತಾರೆ. ಹತ್ತಿಯನ್ನು ಇಲ್ಲಿಂದ ಕಳಿಸಲು ಹಾಗೂ ಅಲ್ಲಿಂದ ತೊಗರಿ ತರಲು ನಡುವೆ ಸಾಕಷ್ಟು ಸಾಗಾಣಿಕೆ ವೆಚ್ಚವಾಗುತ್ತದೆ ಎಂದರು. ಆದ್ದರಿಂದ ಆಯೋಗವು ಹಿಂದುಳಿದ ಭಾಗಕ್ಕೆ ಅಗತ್ಯವಿರುವ ಅಂಶಗಳ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಜೊತೆಗೆ ಒಟ್ಟು ಅನುದಾನದಲ್ಲಿ ಶೇಕಡಾವಾರು ಅನುದಾನವನ್ನು ನೀಡಬೇಕು. ಇದರಿಂದ ಮಾತ್ರ ಅಸಮತೋಲನೆ ನಿವಾರಣೆಯಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ವಾಣಿಜ್ಯೋದ್ಯಮ ಸಂಘದ ಮಾಜಿ ಅಧ್ಯಕ್ಷರು ತ್ರಿವಿಕ್ರಮ್ ಜೋಶಿ ಮಾತನಾಡಿ, ಜಿಲ್ಲೆಯ ಏಳಿಗೆಗೆ ಬೇಕಾದ ಯೋಜನೆಗಳು ಹಾಗೂ ಅನುದಾನಕ್ಕೆ ಒತ್ತು ನೀಡಬೇಕು. ದತ್ತಾಂಶಗಳನ್ನು ವಸ್ತುನಿಷ್ಠವಾಗಿ ಪರಿಗಣಿಸಿ ಅನುಷ್ಠಾನಕ್ಕೆ ತರಬೇಕು. ವರದಿಗಳ ಒಟ್ಟಾರೆ ಸಾರಾಂಶವನ್ನು ಅಧಿಕಾರಿ ವರ್ಗ ಪರಿಗಣಿಸದೇ ಇದ್ದಲ್ಲಿ ಅನುಷ್ಠಾನ ಸಾಧ್ಯವಿಲ್ಲ ಎಂದು ಹೇಳಿದರು. ಅವಲೋಕನ ಮತ್ತು ಅದರ ಪರಿಶೀಲನೆ ಜೊತೆಗೆ ಒಂದಷ್ಟು ಏನೇನು ತಪ್ಪುಗಳಿದೆ ಸರಿ ನ್ಯೂನತೆಗಳನ್ನು ಸರಿ ಮಾಡುವಂತ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನು ಪತ್ರಿಕೆಯಲ್ಲಿ ವರದಿ ನೋಡಿದ್ದೆ ಸೆಪ್ಟೆಂಬರ್ ಅಲ್ಲಿ ಪ್ರಾರಂಭ ಆದಾಗ. ಈಗಾಗಲೇ CMDRಗೆ ವರದಿಗೆ ರೆಕಾರ್ಡ್ ರಿಪೋರ್ಟ್ ಕೊಟ್ಟದ್ದು ನಾನೇ ಅಧ್ಯಕ್ಷಿದ್ದಾಗ ನಾನೇ ರೆಕಮೆಂಡ್ ಮಾಡಿದ್ದೆ. CM ಯಾಕಂದ್ರೆ ಇದು ಸಿಂಹಾವಲೋಕನ ಇಲ್ಲದೆ ಯಾವುದೇ ವರದಿ ಅನುಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವರದಿನೂ ರೇಷೋ ಹೇಳಿದ್ರು 16,000 ಕೋಟಿ 15,000 ಕೋಟಿ ಮತ್ತು ಅದೇನು ಫಿಗರ್ಸ್ ಅಲ್ಲಿ ಅಸಮತೋಲನ ಇದೆ ಅದನ್ನು ಆಲ್ರೆಡಿ ರೆಸಾರ್ಟ್ ಕವರ್ ಮಾಡಿದರೆ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಆದರೆ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಹೇಳಿದ್ರು ಚೆನ್ನಾಗಿರ್ತಿತ್ತು. ಆ ವರದಿ ನ್ಯೂನತೆಗಳನ್ನು ನಾನು
ಬಾರಿ ಬಾರಿಗೂ ಪತ್ರಿಕಾಗೋಷ್ಠಿ ಮುಖಾಂತರನು ಸರ್ಕಾರದ ಅವಕಾಶನು 2014ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ತಗೊಂಡ ತಕ್ಷಣ ನಾನು ರಾಜೀನಾಮೆ ಕೊಡಬೇಕಾದ್ರೆ ಅವರೊಂದು ವರದಿ ಕೊಟ್ಟಿದ್ದೆ ನನ್ನ ಪದ ಅವತ್ತಿನ ನೇಮಕಾತಿಗೆ. ಯಾಕಂದ್ರೆ 3 ವರ್ಷದಿತ್ತು, ನಮ್ದು ಚುನಾವಣೆ ಆಗಿ ಸರ್ಕಾರ ಬದಲಾಯಿತು. ರಾಜೀನಾಮೆ ಕೊಡ್ಲಿಕ್ಕೆ ಹೋದಾಗ ಅವ್ರ ಗಮನಕ್ಕೆ ತಂದಿದ್ದೆ. ಸುದೈವದಿಂದ 2015ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಕೆ ಬಗ್ಗೆ ಒಂದು ನಿರ್ಧಾರವನ್ನು ತಗೊಂಡು, ಅಲ್ಲಿವರೆಗೆ ಆದಂತಹದ್ದು ವರ್ಷಕ್ಕೆ 2,000 ಕೋಟಿ ಅಂತಿತ್ತು. ತದನಂತರ ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡುವುದರಿಂದ ಇಲ್ಲಿನ 1 ಲಕ್ಷ ಜನರಿಗೆ ಉದ್ಯೋಗ ಸಿಗುತ್ತದೆ, ಜೊತೆಗೆ ಅಭಿವೃದ್ಧಿಗೂ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಕರವೇ ಜಿಲ್ಲಾಧ್ಯಕ್ಷ ಅಶೋಕ್ ಜೈನ್ ಮಾತನಾಡಿ, ಕಳೆದ 3 ವರ್ಷಗಳಿಂದ ಜಿಲ್ಲೆಯಲ್ಲಿ ಏಮ್ಸ್ ಮಂಜೂರು ಮಾಡುವಂತೆ ನಿರಂತರವಾಗಿ ಹೋರಾಟ ನಡೆದಿದ್ದು, ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, ಜೊತೆಗೆ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಅತಿ ಶೀಘ್ರವೇ ಆರಂಭಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಯೋಗದ ಸದಸ್ಯರಾದ ಎಸ್ಟಿ ಬಾಗಲಕೋಟೆ, ಸಂಗೀತ ಕಟ್ಟಿಮನಿ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೇರಿದಂತೆ ಸಂಘ ಸಂಸ್ಥೆಗಳ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಇದೇ ದಿನಾಂಕ 7/5/2025 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂವಿಧಾನವನ್ನು ರಕ್ಷಿಸಿ ದೇಶವನ್ನು ಉಳಿಸಿ, ಬೇಕಿದ್ದ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ. ಸಮಯ ಬೆಳಿಗ್ಗೆ 11 ಗಂಟೆಗೆ. ಸ್ಥಳ ಮಹಾತ್ಮ ಗಾಂಧಿ ಕ್ರೀಡಾಂಗಣ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಇದೇ ದಿನಾಂಕ 7/5/2025 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂವಿಧಾನವನ್ನು ರಕ್ಷಿಸಿ ದೇಶವನ್ನು ಉಳಿಸಿ, ಬೇಕಿದ್ದ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ. ಸಮಯ ಬೆಳಿಗ್ಗೆ 11 ಗಂಟೆಗೆ. ಸ್ಥಳ ಮಹಾತ್ಮ ಗಾಂಧಿ ಕ್ರೀಡಾಂಗಣ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಜನಮೆಚ್ಚಿದ ನಾಯಕ, ಅಭಿವೃದ್ಧಿಯ ಹರಿಕಾರ, ಯುವಕರ ಕಣ್ಮಣಿ, ಆಜಾದ್ ಶತ್ರು ಆದ ರಾಯಚೂರು ಮಹಾನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ 55ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಕೆಸಿ ನರಸಣ್ಣ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಇ ಆಂಜನೇಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಜನಮೆಚ್ಚಿದ ನಾಯಕ, ಅಭಿವೃದ್ಧಿಯ ಹರಿಕಾರ, ಯುವಕರ ಕಣ್ಮಣಿ, ಆಜಾದ್ ಶತ್ರು ಆದ ರಾಯಚೂರು ಮಹಾನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ 55ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಕೆಸಿ ನರಸಣ್ಣ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಇ ಆಂಜನೇಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ, ಆರೋಗ್ಯ, ಶಿಕ್ಷಣ ದುಬಾರಿಯಾಗಿರುವುದನ್ನು ನಿಯಂತ್ರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮೇ 14ರಂದು ಬೆಂಗಳೂರಿನಲ್ಲಿ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಸಿಯಿಂದ ಬೃಹತ್ ಜನ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಯುಸಿಐ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಂ ಶಶಿಧರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನಪರ ಸರ್ಕಾರಗಳೆಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿಪರೀತ ಬೆಲೆಗಳನ್ನು ಏರಿಕೆ ಮಾಡಿ ಸಾರ್ವಜನಿಕರ ನಿತ್ಯ ಜೀವನ ನಿರ್ವಹಣೆ ಮಾಡಲಾಗದ ಸ್ಥಿತಿಯನ್ನು ಸೃಷ್ಟಿಸಿವೆ. ಜನರಿಗೆ ನಿತ್ಯ ಬಳಕೆ ಆಹಾರ, ಔಷಧಿ, ಅಡುಗೆ, ಅನಿಲ, ಇಂಧನ ಸೇರಿ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿವೆ. ಆರೋಗ್ಯ ಹಣ ಇದ್ದವರೇ ಮಾತ್ರ ಎನ್ನುವಂತಾಗಿದೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುವುದಾಗಿ ಹೇಳುತ್ತಿರುವುದು ಅಪಹಾಸ್ಯದ ಸಂಗತಿ. ಬಂಡವಾಳಶಾಹಿ ನೀತಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೈಪೋಟಿಗಳಿಂದ ಜಾರಿ ಮಾಡುತ್ತಲೇ ಇವೆ. ಗ್ಯಾರಂಟಿ ಯೋಜನೆಗಳಿಂದ ಜನರ ಕಲ್ಯಾಣವಾಗುತ್ತಿದೆ ಎಂದು ಬಿಂಬಿಸಲಾಗುತ್ತಿದೆ. ಆದರೆ ದುಬಾರಿ ಬೆಲೆ ಏರಿಕೆಯಿಂದ ದುಡಿಯುವ ವರ್ಗದ ಜನರು ನಿರ್ವಹಣೆ ಮಾಡಲಾಗದ ಬಳಲುತ್ತಿದ್ದಾರೆ. ಜಾತಿ ಧರ್ಮದ ಹೆಸರಿನಲ್ಲಿ ವಿರುದ್ಧ ಉನ್ಮಾದವನ್ನು ವಿಜೃಂಭಿಸಲಾಗುತ್ತಿದೆ. ಒಂದು
ಪ್ರತಿಭಟನೆಯನ್ನು ಆಯೋಜಿಸಿದ್ವಿ. ಮುಖ್ಯವಾಗಿ ಅದರ ಬೇಡಿಕೆಗಳ ಪಟ್ಟಿ ಏನಿದೆ ಈಗಾಗಲೇ ನಾವು ಕೊಟ್ಟಿದ್ವಿ. ಇದನ್ನು ಮುಖ್ಯವಾಗಿ ಇವತ್ತು ಆಸ್ಪತ್ರೆಗಳೇನಿದೆ ಸರಿಯಾದಂತಹ ಸೌಲಭ್ಯ ಇದೆ. ಸರ್ಕಾರಿ ಆಸ್ಪತ್ರೆಗಳು ಜನತಾಮರಣದಿಂದ ವಂಚಿತರಾಗ್ತಾರೆ. ಮುಖ್ಯವಾಗಿ ರೈತರು, ಬಡಕಾರ್ಮಿಕರು. ಸೊ ಈಗಾಗಲೇ ಗೊತ್ತಿದೆ ಬಾಣಂತಿಯರ ಸಾವು ಯಾಕಾಗಿದೆ ಅಂತ. ಡೂಪ್ಲಿಕೇಟ್ ಔಷಧಿಗಳ ತಗೊಂಡು ಸೊ ಇದರಿಂದ ಸಾಕಷ್ಟು ಶಿಶುಮರಣಗಳಾಗಿದೆ. ಇದಕ್ಕೆ ತನಿಖೆ ಮಾಡಿ ಅಂತ ಒತ್ತಾಯ ಮಾಡಿದ್ವಿ. ಸೊ ಈ ಒಂದು ಸರ್ಕಾರಿ ಆಸ್ಪತ್ರೆಗಳ ಇದನ್ನು ಬಲಪಡಿಸಬೇಕು, ಸೌಲಭ್ಯಗಳನ್ನು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು 6,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 13,000 ಅಂತ ಹೇಳಿದ್ರು. ಒಂದು ವರದಿ ಪ್ರಕಾರ ಇವರು ಅಷ್ಟೇ ಮಾಡುತ್ತಾರೆ ಅಂತ ಇದ್ದಾರೆ. ಆದರೆ ಇಲ್ಲಿವರೆಗೆ ಅವರು ಅನೌನ್ಸ್ ಮಾಡೋದು 6,000 ಶಾಲೆಗಳು. ಇದು ಸಂಪೂರ್ಣವಾಗಿ ಖಾಸಗಿಯವರು. ಯುವಕರು ಮಕ್ಕಳ ಮೊಬೈಲ್ ಬಳಕೆ ಹೆಸರಿನಲ್ಲಿ ದುಶ್ಚಟಗಳಿಗೆ ಗುರಿಯಾಗುತ್ತಿದ್ದಾರೆ. ಯುವಕರು ಡ್ರಗ್ಸ್, ಮಾದಕ ವ್ಯಾಸನಿಗಳಾಗುತ್ತಿದ್ದಾರೆ. ನಿಷೇಧ ಔಷಧಿಗಳ ಮಾರಾಟ, ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲಾಗದೆ ಹೋಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು, ಸಿಬ್ಬಂದಿಗಳಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಡಿ ಕನಿಷ್ಠ ವೇತನ ಕೂಲಿ 600 ರೂಪಾಯಿ ನೀಡಬೇಕಿದೆ. ವಿದ್ಯುತ್ ಮಸೂದೆ ರದ್ದುಗೊಳಿಸಿ ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ಕೈಬಿಡುವುದು. ಆಶಾ, ಅಂಗನವಾಡಿ, ಬಿಸಿಯೂಟ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿ ಪ್ರಮುಖ 11 ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯಲಿರುವ ಹೋರಾಟದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ದುಡಿಯುವ ವರ್ಗ ಜನರು ಭಾಗವಹಿಸಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಎನ್ಎಸ್ ವೀರೇಶ್, ಚನ್ನಬಸವ ಜಾನಿಕಲ್, ಮಹೇಶ್ ಚಿಕ್ಕಲಪರ್ವಿ, ಅಣ್ಣಪ್ಪ ಶಿರಶ್ಯಾಡ್, ಮಲ್ಲನಗೌಡ ಅಂಜೆಸೂಗೂರ್ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಪ್ರಾರಂಭವಾಗಿದ್ದು, ಛಲವಾದಿ ಸಮಾಜದ ಜನರು ಜಾತಿ ಪ್ರಮಾಣ ಪತ್ರದಲ್ಲಿರುವ ಛಲವಾದಿ, ಮಾಲ, ಬಲಗೈ, ಬ್ಯಾಗರ್, ಹೊಲೆ ಹೆಸರಿನ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ಮಾಲಾ ಮಹಾಸಭಾದ ರಾಜ್ಯ ಮುಖಂಡ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮೂಹ ಜನರಲ್ಲಿ ಗೊಂದಲಗಳಿದ್ದು ಉಪಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಮೇ 7ರವರೆಗೆ ಮನೆ ಮನೆಗೆ ಸಮೀಕ್ಷೆ ನಡೆಯುತ್ತದೆ. ಮೇ 19ರಿಂದ 21ರವರೆಗೆ ಮತಗಟ್ಟೆವಾರು ವಿಶೇಷ ಶಿಬಿರ. 19ರಿಂದ 23ರವರೆಗೆ 2 ಹಂತಗಳಲ್ಲಿ ಭಾಗಿಯಾಗದೇ ಇರುವವರು ಆನ್ಲೈನ್ ಆಫ್ ಮೂಲಕ ನೋಂದಣಿಗೆ ಅವಕಾಶವಿದೆ. ಸಮಾಜದ ಜನರು ಕಡ್ಡಾಯವಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿಯನ್ನು ದಾಖಲಿಸಬೇಕು ಎಂದರು. ಎಲ್ಲ ಉಪಜಾತಿಗಳಿಗೆ ಬೇರೆ ಬೇರೆಯಾದ ಕ್ರಮ ಸಂಖ್ಯೆಗಳಿವೆ. ಗೊಂದಲಕ್ಕೀಡಾಗದೆ ಜಾತಿ ಪ್ರಮಾಣ ಪತ್ರದಲ್ಲಿರುವ ಉಪಜಾತಿಯನ್ನೇ ದಾಖಲಿಸಬೇಕೆಂದರು. ಜಾತಿ ಪ್ರಮಾಣ ಪತ್ರ ಇರ್ತಾರೆ, ಅದಕ್ಕೆ ಅವರು ಕ್ರಮ ಸಂಖ್ಯೆ 25 ಅಂತ ತಾವು ದಾಖಲಿಸಬೇಕಂತ ಅವರು ತಿಳಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಛಲವಾದಿ 0.27.1 ಇದೆ ಅವರಿಗೆ, ಅದನ್ನು ಅವರು ದಾಖಲಿಸಬೇಕು. 0.27.1 ಛಲವಾಡಿ 0.27.2 ಮತ್ತು ವಲಯ 44.1 ಛಲವಾಡಿ 44.3 ಮಾಲ 65 ಇಷ್ಟು ನಾವು ಉಪಜಾತಿಗಳಿಂದ ಅವ್ರ ಕ್ರಮ ಸಂಖ್ಯೆ ಕೋಡ್ ನಂಬರ್ಗಳು ಇದನ್ನೇ ನಾವು ಬರೆಸಬೇಕಾಗಿದೆ. ಅವ್ರು ಕೇಳ್ತಾರೆ, ಇದರಲ್ಲಿದೆ ಕಾಲಂನಲ್ಲಿದೆ, ಯಾವ್ದು ಬರೆಸಬೇಕಪ್ಪ ಅಂತ ಹೇಳ್ತಾರೆ. ಸರ್ಕಾರದ ಕೈಬಿಡಿ ಇದರಲ್ಲಿ ನಮ್ಮವ್ರಿಗೆ ಹೇಳಬೇಕಾಗಿದೆ. ಏನಾಗಿದೆ, ಅವರು ಮಾದಾರ ಅಂತ ಬಾರಿಗೆ ತೊಂದಿದೆ 61 ಇದೆ. ನಮಗೆ 4 ಇದರಿಂದ ನಾವು ಪದೇ ಪದೇ ತಮ್ಮ ಮುಖಾಂತರ ಜನರು ಮನವಿ ಮಾಡಿಕೊಳ್ತಾ ಇದ್ದೀವಿ. ಕ್ರಮ ಸಂಖ್ಯೆ 61 ಇದೆ. 44.1 ಒಲೆ 44.3 ಮಾಲಾ 65 ಇಷ್ಟು ನಾವು ಸಮಾನಾಂತರ ಹೆಸರುಗಳ ಜಾತಿಗಳಿವೆ. ಇದಕ್ಕೆ ಬಹಳ ಗೊತ್ತಾಗಿ ನಮ್ಮ ಸಮಾಜದ ಜಾತಿಗಳಿಂದಲೇ ಬಹಳ ಕಡಿಮೆ ಆಗಿತ್ತು. ಅವರಿಗೆ ನಮ್ದು 32 ಆಗಿತ್ತು, ಮಾದಿಗಳು 32 ಆಗಿತ್ತು, ನಮ್ದು 30 ಆಗಿತ್ತು. ಈಗ ಈ ಸ್ಪಷ್ಟವಾಗಿ ಜಾತಿಗಳಿಂದ ಯಾರಿಗೆ ಈಗ ಅವ್ರು ಏನ್ ಮಾಡಿದ್ರು, ನಾವು ಸಮಾಜ ಅಧ್ಯಕ್ಷರ ಆಯ್ಕೆ ಮಾಡದೇ ತಟರ್ ಮಾಡ್ಯಾರ. ನಮ್ಮನ್ನು ಇದನ್ನು ಹೇಳ್ತೀವಿ. ಅವ್ರು 7 ಆಗೋದೇ ನಮ್ಮ ಸಮಾಜ ಅಧ್ಯಕ್ಷ
ಸಲಾಮಣಿ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಪ್ರಾರಂಭವಾಗಿರುವ ಸಮೀಕ್ಷೆಯಲ್ಲಿ ಅನೇಕ ಗೊಂದಲಗಳಿವೆ. ಆಪ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಅಲ್ಲದೆ ಟ್ರೇನರ್ ಗಣತಿದಾರರು ಮನೆಗಳಿಗೆ ಬರುತ್ತಿಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಸಮಸ್ಯೆಯಾಗದಂತೆ ಕ್ರಮ ವಹಿಸಬೇಕೆಂದರು. ಆಪ್ನಲ್ಲಿ ದಾಖಲಿಸಿದರೂ ಮಾಹಿತಿ ದಾಖಲಾಗುತ್ತಿಲ್ಲ. ಸಮಸ್ಯೆ ನಿವಾರಣೆಗೆ ಜಿಲ್ಲಾಡಳಿತ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ಜಗನ್ನಾಥ್ ಸುಂಕಾರಿ, ಮಲ್ಲೇಶ್ ಕೊಲಮಿ, ಭಾಸ್ಕರ್ ರಾಜ್, ರಾಮಕೃಷ್ಣ, ಮಾರಪ್ಪ, ಮಹೇಶ್ ಮತ್ತು ಇನ್ನಿತರರು ಇದ್ದರು. ಮಾನವಿ ಅಕ್ಬರ್ ಪಾಷಾ ವಿರುದ್ಧ ಜನಸೇವಾ ಫೌಂಡೇಶನ್ ಹೆಸರಿನಲ್ಲಿ ಜಾವೇದ್ ಖಾನ್ ಎಂಬುವವರು ವೈಯಕ್ತಿಕ ತೇಜವಾರಿ ಮಾಡುವುದನ್ನು ವೃತ್ತಿಯನ್ನಾಗಿಸಿಕೊಂಡದ್ದು ನಿಲ್ಲಿಸದೇ ಇದ್ದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಅಕ್ಬರ್ ಪಾಷಾ ಅಭಿಮಾನಿಗಳ ಸಂಘದ ನಿಶಾನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹಿಂದೂಸ್ತಾನ್ ಕ್ರಷರ್ ಕಂಪನಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಟಿಸ್ ನೀಡಿರುವ ಪರಿಸರ ಸಂಬಂಧಿಸಿದ್ದೇ ಹೊರತು ರಾಜಸ್ವ ವಂಚಿಸಿರುವ ಕುರಿತು ಅಲ್ಲ. ಅಲ್ಲದೆ ಜಾವೇದ್ ಖಾನ್ ತಾನು ನೀಡಿರುವ ದೂರಿನಿಂದಲೇ ನೋಟಿಸ್ ನೀಡಿರುವುದಾಗಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನಿ ನಿಯಮ ಷರತ್ತುಗಳ ಮೇಲೆ ಕಲ್ಲು ಗಣಿಗಾರಿಕೆ ಸರ್ಕಾರದಿಂದ ಪರವಾನಗಿ ಪಡೆದು ನಡೆಸಲಾಗುತ್ತಿದೆ. ನಿಯಮಗಳ ಉಲ್ಲಂಘನೆಯಾಗದಂತೆ ಗಮನ ಹರಿಸಲಾಗುತ್ತದೆ. ಆದರೆ ಜಾವೇದ್ ಖಾನ್ ರೋಲ್ ಕಾಲ್ ಮಾಡಿ ಸಮಾಜ ಹಿರಿಯರನ್ನು ಅವಮಾನಿಸುವ ಕೆಲಸ ಮಾಡುತ್ತಿದ್ದಾರೆ. ಜಾವೇದ್ ಖಾನ್ ವಿರುದ್ಧ 8 ಪ್ರಕರಣಗಳು ದಾಖಲಾಗಿವೆ. ಗುಂಡಾ ಕಾಯ್ದೆ ಸೇರಿ 2 ಜಾತಿ ನಿಂದನೆ ಪ್ರಕರಣಗಳು ಎದುರಿಸುತ್ತಿದ್ದಾರೆ. ಯಾರು ಆರೋಪ ಮಾಡ್ತಾ ಇದ್ದಾರೆ ಮತ್ತು ಅವರ ಹಿನ್ನೆಲೆ ಏನಿದೆ ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ 6 ತಿಂಗಳಿಗೊಂದ್ಸಲ ಇದೇ ರೀತಿಯಾಗಿ ಹಲವಾರು ಸನ್ನಿವೇಶಗಳಿಗೆ ಹಲವಾರು ಸಲ ಇಂಥ ಒಂದು ಒಬ್ಬೊಬ್ಬ ವ್ಯಕ್ತಿಯನ್ನು ಒಬ್ಬೊಬ್ಬ ಉದ್ಯಮಿಯನ್ನು ಟಾರ್ಗೆಟ್ ಮಾಡುವುದೇ ಅವರ ಕೆಲಸ ಆಗಿ ಇವತ್ತು ಮಾರ್ಪಾಡಾಗಿದೆ. ರೋಲ್ ಕಾಲಿಗಿಳಿಯುವಂತ ಇಂಥ ಜನರ ವಿರುದ್ಧ ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ವಿಶೇಷವಾಗಿ ಅವರ ಮೇಲೆ ಇವತ್ತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ 8 ಕೇಸ್ಗಳಿದ್ದಾವೆ. ಅದರಲ್ಲಿ 2 ಅಟ್ರಾಸಿಟಿ ಕೇಸ್ಗಳಿದ್ದಾವೆ. ಅದ್ರ ಜೊತೆಗೆ ಗುಂಡಾ ಆಕ್ಟ್ ಅಲ್ಲಿ ಅವ್ರ ಮೇಲೆ ಕೇಸ್ ಇದೆ. ಅದ್ರ ಜೊತೆಗೆ ಇದೇ ರೀತಿಯಾಗಿ 2019-20 ಇದೇ ರೀತಿಯಾಗಿ ಎಂಬೀರಣ್ಣ ಅವರ ಇನ್ನೊಬ್ಬ ಉದ್ಯಮಿ ಹಿಂದೆ ಬಿದ್ದು ಇದೇ ರೀತಿಯಾದಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಹೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಇದು ತೀರಾ ಕೆಳಮಟ್ಟದ ಕೆಲಸ ಮತ್ತು ಸಹಿಸಿಕೊಳ್ಳಲಾರದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. 30 ವರ್ಷಗಳಿಂದ ಸೈಯದ್ ಅಕ್ಬರ್ ಪಾಷಾ ಅವರು ಮಾನ್ವೀಯ ಸರ್ವೆ ನಂಬರ್ 700ರಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 30 ವರ್ಷಗಳಿಂದ ಯಾವುದೇ ಒಬ್ಬ ವ್ಯಕ್ತಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಅವರ ಕಾನೂನು ಏನಿದೆ ಅದ್ರ ಬದ್ಧವಾಗಿಯೇ ಅವ್ರು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಯಾವುದೇ ಒಬ್ಬ ವ್ಯಕ್ತಿ, ಯಾರೇ ಒಬ್ಬ ಕಂಪನಿ ಇಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯಾದಂತ ಗಣಿಗಾರಿಕೆ ಮಾಡ್ಬೇಕಾದ್ರೆ ಸರ್ಕಾರದ ನಿಯಮಗಳನ್ನು ಪಾಲಿಸಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಅದನ್ನು ನಿಲ್ಲಿಸುವಂತ ಕೆಲಸ ಆಗ್ತದೆ. ಸೊ ಈಗ ಸರ್ ಪ್ರಶ್ನೆ ಕೇಳಲಿಕ್ಕೆ ನನಗೆ ಸರ್ ಹೇಳಿ, ಒಂದು ಆರೋಪ ಅಂತ ಹೇಳಿದ್ರೆ ನಾವು ಅದನ್ನು ಕರೆಕ್ಟ್ ಆಗಿ ಕ್ಲಿಯರ್ ಮಾಡಬಹುದು. ಮೊದಲನೇದಾಗಿ ಅವ್ರು ಏನಂತ ಹೇಳಿದ್ರು, ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ತಕ್ಕ ಉತ್ತರವನ್ನು ಅಕ್ಬರ್ ಸಾಬ್ ಅವರು ವೇದಿಕೆಯಿಂದಲೇ ಹೇಳಿದ್ರು, ನೀನ್ ಗಲ್ಲಿಗೇರಿಸಬೇಕು, ನಾನು ಗಲ್ಲಿಗೇರಬೇಕು ಅಂತ ಹೇಳಿ ಒಂದು ಸನ್ನಿವೇಶ ಅದ್ರಲ್ಲಿ ಆಯ್ತು. ಅದು ಅವರಿಗೆ ಸಾಬೀತು ಮಾಡಕ್ ಆಗ್ಲಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಒಂದು ಅವ್ರದ್ದೇ ಇಲ್ಲದೆ ಇರುವಂತ ಕ್ರಷರ್ಗಳಿಗೆ ಅವ್ರ ಕ್ರಷರ್ ನಿತ್ಯವೂ ಸುಳ್ಳು ದೂರು ನೀಡಿ ಕಿರುಕುಳ ನೀಡುವುದೇ ಕೆಲಸವಾಗಿದೆ. ಈ ಹಿಂದೆ ಎಂ ಈರಣ್ಣ ಎಂಬುವವರ ವಿರುದ್ಧವೂ ದೂರು ನೀಡಿದ್ದಾರೆ. ವಕ್ಫ್ ಆಸ್ತಿ ಖರೀದಿ ವಿಷಯದಲ್ಲಿಯೂ ತಪ್ಪು ಮಾಹಿತಿ ನೀಡಿ ಆರೋಪ ಮಾಡಿದ್ದಾರೆ. ಆಧಾರ ರಹಿತ ಆರೋಪ ಮಾಡಿ ಸಮಾಜದಲ್ಲಿ ಗೌರವಯುತ ಧಾರ್ಮಿಕ ಸಮಾಜಮುಖಿ ಸೇವೆ ಮಾಡುತ್ತಿರುವ ಅಕ್ಬರ್ ಪಾಷಾ ವಿರುದ್ಧ ಆರೋಪ ಮಾಡುತ್ತಿರುವುದು ಖಂಡನೀಯವಾಗಿದೆ. ಸುಳ್ಳು ಆರೋಪ ಮಾಡುತ್ತಿರುವ ಸಮಾಜದ ಅಶಾಂತಿಗೆ ಕಾರಣವಾಗುತ್ತಿರುವ ಜಾವೇದ್ ಖಾನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಸುಳ್ಳು ಆರೋಪಗಳಿಗೆ ಯಾರು ಕಿವಿಗೋಡದಂತೆ ಮನವಿ ಮಾಡಿದರು. ಧಾರ್ಮಿಕ ವ್ಯಕ್ತಿಯಾದ ಮತ್ತು ಬಹಳಷ್ಟು ಸಮಾಜ ಸೇವೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಬಹಳಷ್ಟು ಗೌರವ ಮತ್ತು ಅವರ ಘನತೆ ಮತ್ತು ಅವರಿಗೆ ಏನು ಅವರು ಮಾಡಿರುವಂಥ ಸೇವೆಗಳ ಮುಖಾಂತರ ಜನ ಬೆಂಬಲ ಮತ್ತು ಜನರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಅಂಥ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಸರ್ ತಪ್ಪು ಕಲ್ಪನೆ ಹೋಗಬಾರ್ದು, ಎಲ್ಲ ಜಾಗೃತಿ ಮೂಡಿಸುವಂತ ಬಂದಿರೋದು ಅಷ್ಟೇ. ಅದಕ್ಕಾಗಿ ನಮ್ಮ ಹತ್ರ ಸರ್ ಈಗಾಗಲೇ ದುಡ್ಡು ಕೇಳುವಂತ ಒಂದು ವ್ಯವಸ್ಥೆ. ಹಾಗಾಗಿ ಕೆಲವೊಬ್ಬರ ಮುಖಾಂತರ ದುಡ್ಡು ಕೇಳೋದಾಗಿದೆ ಅಥವಾ ಎಷ್ಟು ಕೇಳೋದಾಗಿದೆ. ಏನದು ಕಾನೂನು ಬಂದಿತ್ತು, ವಕ್ಫ್ ಆಸ್ತಿಗಳನ್ನ ಅವಾಗೇನು ಬಂದಿತ್ತಲ್ಲ, ಆ ಲೆಕ್ಕಕ್ಕೆ ಯಾರಾದ್ರೂ ಪ್ರಯತ್ನ ಮಾಡಿರ್ಬೋದು. ಆದ್ರೆ ಏನಾಗಿದೆ, ಅಗ್ರಿಮೆಂಟ್ ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಗ್ರಿಮೆಂಟ್ ಮಾಡಿದ ಮುಖಾಂತರ ಆ ಕಡೆ ಕನ್ವರ್ಟ್ ಮಾಡಿದ್ರೆ ಅಂತ ಹೇಳ್ತಾರೆ ಅವರು.
ಇವ್ರ ಹೆಸರಲ್ಲಿ ಇವ್ರು ತಗೊಂಡೇ ಇಲ್ಲ, ಯಾವುದೇ ಆಸ್ತಿ ಯಾವುದಿಲ್ಲ. ಅದಕ್ಕಾಗಿ ವೇದಿಕೆಯಲ್ಲಿ ರಾಜವಂಶ ಹೇಳಿದ್ರು, ನನ್ನ ಹೆಸರಲ್ಲಿ ಯಾವುದೇ ಇದ್ರೆ ತೋರಿಸಿ ನೀವು ಅಂತೇಳಿ. ಇಲ್ಲ ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಾದ್ರೆ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರಂತೆ ಅಷ್ಟೇ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಫರೀದ್ ಉಮರಿ, ಎಂಎಚ್ ಮುಖೀಂ, ಆತಿಫ್ ಅದಾನ್, ಅಮೀರ್ ಸೋನಲ್ ಸೇರಿ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಮೇ 7ರಂದು ಶಕ್ತಿನಗರದಲ್ಲಿ ಮಾಕ್ ಡ್ರಿಲ್, ಪೂರ್ವ ಸಿದ್ಧತೆ, ಡಿಸಿ ನಿತೀಶ್. ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿಯರನ್ನು ಗಡೀಪಾರು ಮಾಡಲು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶಕ್ಕೆ ಸಕಲ ಸಿದ್ಧತೆ. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಭೆ, ಅನುದಾನ ಹಂಚಿಕೆ ನಿಯಮಗಳ ಬದಲಾವಣೆಗೆ ಗ್ರಾಮೀಣ ಶಾಸಕ ದತ್ತಲ್ ಬಸನಗೌಡ ಮನವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ ನೀತಿ ಖಂಡಿಸಿ ಮೇ 14ರಂದು ಎಸ್ಯುಸಿಐನಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಶಶಿಧರ್. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಛಲವಾದಿ ಸಮಾಜದ ಜನರು ಉಪಜಾತಿ ನಮೂದಿಸಿ ಸಮೀಕ್ಷೆ ಗೊಂದಲ ನಿವಾರಿಸಲಿ. ರವೀಂದ್ರನಾಥ್ ಪಟ್ಟಿ. ಮಾನವಿ ಅಕ್ಬರ್ ಪಾಷಾ ತೇಜೋವಧೆ ಜಾವೇದ್ ಖಾನ್ ಸುಳ್ಳು ಆರೋಪ, ಮಾನನಷ್ಟ ಮೊಕದ್ದಮೆ ದಾಖಲು. ದಿಶಾನ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.